ಶ್ರೀಲೀಲಾ ದುಡ್ಡು ಕೊಡ್ತೀನಿ ಅಂತ ಹೇಳಿದ ಕೇಳಿ ರುಕ್ಮಿಣಿ ದೇವಿ ಮತ್ತು ಪ್ರೀತಮ್ ಇಬ್ಬರೂ ಫುಲ್ ಖುಷಿಯಾದರು. ರುಕ್ಮಿಣಿ ದೇವಿ ಸ್ವಲ್ಪ ಹೆಸಿಟೇಟ್ ಮಾಡ್ಕೊಳ್ತಾ, ನಾಳೆ ಚಕ್ರವರ್ತಿ ಮ್ಯಾನ್ಷನಲ್ಲಿ ನಾನೊಂದು ದೊಡ್ಡ ಡಿನ್ನರ್ ಇಟ್ಟಿದ್ದೀನಿ, ನೀನು ಮತ್ತು ಸರೋಜಾ ಇಬ್ಬರು ಬರಲೇಬೇಕು. ಆಗ ಎಲ್ಲರೂ ನಿಮ್ಮನ್ನು ಮತ್ತೆ ನಮ್ಮ ಫ್ಯಾಮ್ಲಿ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಶ್ರೀಲೀಲಾ, ಇಲ್ಲ ಅಜ್ಜಿ, ನಾನು ಬರೋದಕ್ಕಾಗಲ್ಲ, ನಾನೀಗ ಹೀಲಿಂಗ್ ಆರ್ಟ್ ಸ್ಕೂಲ್ಗೆ ಜಾಯ್ನ್ ಆಗಿದ್ದೀನಿ, ಸೊ ಡಿನ್ನರ್ಗೆ ಬರೋದಕ್ಕೆ ಟೈಮ್ ಇರಲ್ಲ ಅಂತ ಹೇಳಿದ್ಲು. ನಂತರ ಅವಳು ಸ್ವಲ್ಪ ಯೋಚನೆ ಮಾಡಿ, ಆ್ಯಕ್ಚುಲಿ ಅಜ್ಜಿ, ನನಗೆ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಹೋಗಬೇಕು, ಸೊ ಇನ್ನೊಂದು ದಿನ ಸಿಗ್ತೀನಿ ಅಂತಂದ್ಲು. ಅದನ್ನು ಕೇಳಿ ರುಕ್ಮಿಣಿ ದೇವಿ ಕೂಡ ಎದ್ದು ನಿಂತ್ಕೊಂಡು, ಓಹ್ ಶ್ಯೂರ್, ನೀನು ಹೋಗಮ್ಮ, ಇನ್ನು ನಾನು ಮತ್ತು ಪ್ರೀತಮ್ ಹೋಗ್ತೀವಿ ಅಂತ ಹೇಳ್ತಾ ಹೊರಟೋದ್ರು. ಅವರು ಈ ಸಲ ಶ್ರೀಲೀಲಾ ಡಿನ್ನರ್ ಆಫರ್ನ ರಿಜೆಕ್ಟ್ ಮಾಡಿದ್ದಕ್ಕೆ ಕಂಪ್ಲೇಂಟ್ ಕೂಡ ಮಾಡಲಿಲ್ಲ. ರುಕ್ಮಿಣಿ ದೇವಿ ಮತ್ತು ಪ್ರೀತಮ್ ಇಬ್ಬರು ಅಲ್ಲಿಂದ ಹೋಗ್ತಿದ್ದಂಗೆ ಸರೋಜಾ ಮತ್ತು ಶ್ರೀಲೀಲಾ ಕೂಡ ಮನೆಯಿಂದ ಹೊರಗೋದ್ರು. ಮೈನ್ ಡೋರ್ ಕ್ಲೋಸ್ ಆಗಿದ್ದು ಸೌಂಡ್ ಆದಾಗ ಅಮೋಘ್ ಸ್ಟಡಿ ರೂಮಿಂದ ಹೊರಗೆ ಬಂದ. ಅವನು ಇಲ್ಲಿ ತನಕ ಹಾಲಲ್ಲಿ ನಡೆದಿದ್ದ ಎಲ್ಲ ಮಾತುಕತೆನೂ ಕೇಳಿಸ್ಕೊಂಡಿದ್ದ. ಸೀರಿಯಸ್ಲಿ ಶ್ರೀ ಮತ್ತೆ ಚಕ್ರವರ್ತಿ ಗ್ರೂಪ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಒಪ್ಪದ್ಲಾ? ಅಮೋಘ್ ಬೇಜಾರಿಂದ ನಿಟ್ಟುಸಿರು ಬಿಟ್ಟ. ನಂತರ ಅವನು ಫೋನ್ ತೆಗೆದು ಭಾವನಾ ಕಾಲ್ ಮಾಡ್ದ. ಹಲೋ ಭಾವನಾ, ಈಗ ಸದ್ಯಕ್ಕೆ ನಾವು ಚಕ್ರವರ್ತಿ ಗ್ರೂಪ್ಸ್ ಮೇಲೆ ಹಾಕ್ತಿದ್ದ ಪ್ರೆಷರ್ನ ಹಿಂದೆ ತಗೊಳ್ಳೋಣ, ಹಾಗಂತ ಅವ್ರನ್ನ ಸಿಕ್ಕಾಪಟ್ಟೆ ಫ್ರೀಯಾಗಿ ಬಿಡಬೇಡಿ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನೆಲ್ಲ ನಾನು ನಿಮಗೆ ಬಿಡ್ತೀನಿ, ಅಮೋಘ್ ಇನ್ಸ್ಟ್ರಕ್ಟ್ ಮಾಡ್ದ. ಅದಕ್ಕೆ ಭಾವನಾ, ಓಕೆ ಸರ್, ಅದನ್ನು ನಾನು ನೋಡ್ಕೊಳ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಲು. ಅಮೋಘ್ ಕಾಲ್ ಕಟ್ ಮಾಡಿ ಬಾಲ್ಕನಿಯಿಂದ ಹೊರಗಡೆ ನೋಡ್ದ. ಡಿಸೆಂಬರ್ ಆಗಿದ್ದರಿಂದ ಬೆಂಗಳೂರು ವೆದರ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅಮೋಘ್ ಬೇಗ ಡ್ರೆಸ್ ಚೇಂಜ್ ಮಾಡಿ ವಾಕಿಂಗ್ಗೆ ಅಂತ ಹೊರಟ. ಬೆಂಗಳೂರಿನ ಮಲ್ಲೇಶ್ವರಮಲ್ಲಿ ಇನ್ಫಿನಿಟಿ ಅನ್ನೋ ಒಂದು ಹೊಸ ಮಾಲ್ ಸ್ಟಾರ್ಟ್ ಆಗಿತ್ತು. ತುಂಬ ದೊಡ್ಡ ಮಾಲ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ಜನ ಅಲ್ಲಿಗೆ ಬಂದು ಶಾಪಿಂಗ್ ಮಾಡಿ ಹೋಗ್ತಾಯಿದ್ರು. ಅಮೋಘ್ ಸ್ಟಡಿ ರೂಮಲ್ಲಿದ್ದಾಗ ಶ್ರೀಲೀಲಾ ಇಲ್ಲಿಗೆ ಹೋಗೋದ್ರ ಬಗ್ಗೆ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದ. ಸೊ ಅವನು ಶ್ರೀಲೀಲಾನ ಹುಡುಕೊಂಡು ಇನ್ಫಿನಿಟಿ ಮಾಲ್ ಕಡೆ ಹೊರಟ. ಈ ಇನ್ಫಿನಿಟಿ ಮಾಲ್ ಓನರ್ ಅಮೋಘ್ ಫ್ರೆಂಡ್ ಕಾರ್ತಿಕೇ ಆಗಿದ್ದ. ಅವನು ಮತ್ತು ಅಮೋಘ್ ಇಬ್ಬರು 3 ವರ್ಷದ ಹಿಂದೆನೇ ಇಂಥದ್ದೊಂದು ಮಾಲ್ ಕಟ್ಟೋದ್ರ ಬಗ್ಗೆ ಪ್ಲ್ಯಾನ್ ಮಾಡಿದರು. ಆಗ ಅಮೋಘ್ ಅರಸು ಫ್ಯಾಮ್ಲಿಯಿಂದ ಹೊರಗೆ ಬಂದು ಎಲ್ಲರಿಂದ ಕಾಂಟ್ಯಾಕ್ಟ್ ಕಳ್ಕೊಂಡ್ರು. ಕಾರ್ತಿಕ್ ಮಾತ್ರ ಆ ಪ್ಲ್ಯಾನ್ನ ಕಂಟಿನ್ಯೂ ಮಾಡಿದ್ದ. ಇತ್ತೀಚೆಗೆ ಫೈನಲಿ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಮಾಲ್ ಓಪನ್ ಆಗಿತ್ತು. ಅಮೋಘ್ ಶ್ರೀಲೀಲಾನ ಹುಡುಕೊಂಡು ಇನ್ಫಿನಿಟಿ ಮಾಲ್ಗೆ ಬಂದ. ಅಲ್ಲಿರೋ ಜನರನ್ನ ನೋಡಿ ಅವನಿಗೆ ಶ್ರೀಲೀಲಾನ ಎಲ್ಲಿ ಹುಡುಕೋದು ಅಂತಲೇ ಗೊತ್ತಾಗಲಿಲ್ಲ. ಅವಳಿಗೆ ಡೈರೆಕ್ಟಾಗಿ ಒಂದು ಸಲ ಕಾಲ್ ಮಾಡಿ ಕೇಳಬೇಕು ಅಂತ ಮೊಬೈಲ್ ತೆಗೆದಾಗ ಅದಕ್ಕೆ ಸಿಕ್ಕಾಪಟ್ಟೆ ಮೆಸೇಜಸ್ ಬಂದಿರೋದು ಕಾಣಿಸ್ತು. ಅಮೋಘ್ ಫಸ್ಟ್ ಕಾಣ್ತಾ ಇದ್ದ ಕಾರ್ತಿಕ್ ಮೆಸೇಜ್ ಓಪನ್ ಮಾಡ್ದ. ಡೋಂಟ್ ವರಿ ಅಮೋಘ್, ನಾನು ಆಲ್ರೆಡಿ AK ಕಾರ್ಪೊರೇಷನ್ನ ಚಕ್ರವರ್ತಿ ಫ್ಯಾಮ್ಲಿಯಿಂದ ವಾಪಸ್ ತೊಗೊಂಡಿದ್ದೀನಿ. ಹಾಗೆ ನಾವು ಮೊದಲು ಪ್ಲ್ಯಾನ್ ಮಾಡಿದಾಗೆ ಮಲ್ಲೇಶ್ವರಮಲ್ಲಿ ಒಂದು ಮಾಲ್ ಓಪನ್ ಮಾಡಿದ್ದೀನಿ. ನೀನು ಜಸ್ಟ್ ಅಲ್ಲಿಗೆ ಯಾವಾಗ ಹೋಗ್ತೀಯಾ ಅಂತ ಹೇಳು, ನಾನೇ ಖುದ್ದಾಗಿ ಬಂದು ನಿಂಗೆಲ್ಲ ಕಡೆ ಸುತ್ತಾಡಿಸ್ತೀನಿ. ಹಾಗೆ ಅಲ್ಲಿ ನಿಂಗೇನು ಬೇಕೋ ಅದನ್ನು ತಗೋ, ದುಡ್ಡು ಕೊಡಬೇಕು ಅಂತಿಲ್ಲ. ಅಮೋಘ್ಗೆ ಆ ಮೆಸೇಜ್ ನೋಡಿ ನಗು ಬಂತು. ಅವನು ಇನ್ಫಿನಿಟಿ ಮಾಲ್ ಕಡೆ ನೋಡ್ತಾ, ಕಾರ್ತಿಕ್ ನನಗೆ ನಿಜವಾಗ್ಲೂ ಕೊಟ್ಟ ಪ್ರಾಮಿಸ್ನ ಉಳಿಸ್ಕೊಂಡಿದ್ದಾನೆ ಅಂತ ಪ್ರೌಡಾಗಿ ಹೇಳ್ದ. ನಂತರ ಅವನು ಶ್ರೀಲೀಲಾಗೆ ಕಾಲ್ ಮಾಡ್ದ. ಶ್ರೀಲೀಲಾ ಅಂತೂ ಆ ಟೈಮಲ್ಲಿ ಭಾನು ಜೊತೆ ಇನ್ಫಿನಿಟಿ ಮಾಲಲ್ಲಿ ಶಾಪಿಂಗ್ ಮಾಡ್ತಾ ಇದ್ಲು. ಅವಳು ಅಮೋಘ್ ಕಾಲ್ ಮಾಡ್ತಿರೋದನ್ನ ನೋಡಿ ಫುಲ್ ಎಕ್ಸೈಟ್ಮೆಂಟಿಂದ ಕಾಲ್ ರಿಸೀವ್ ಮಾಡಿ, ಹಲೋ ಅಮೋಘ್, ನೀನು ಸ್ಕೂಲಿಂದ ವಾಪಸ್ ಬಂದ್ಯಾ ಅಂತ ಕೇಳಿದ್ಲು. ಅಮೋಘ್ ಅವಳಿಗೆ ತಾನು ನಿನ್ನೇನೆ ಮನೆಗೆ ಬಂದಿದ್ದೆ ಅಂತ ಹೇಳಲಿಲ್ಲ. ಅವನು ಕ್ಯಾಶುವಲ್ ಆಗಿ, ಹಾಂ ಶ್ರೀ ಬಂದೆ, ನೀನೀಗ ಎಲ್ಲಿದೆಯಾ ಅಂತ ಕೇಳ್ದ. ನಾನು ಭಾನು ಜೊತೆ ಶಾಪಿಂಗ್ ಬಂದಿದ್ದೀನಿ, ಇಲ್ಲಿ ಮಲ್ಲೇಶ್ವರಂನ ಇನ್ಫಿನಿಟಿ ಮಾಲ್ಗೆ. ಶ್ರೀಲೀಲಾ ಖುಷಿಯಿಂದ ಆನ್ಸರ್ ಮಾಡಿದ್ಲು. ಓಕೆ, ಹಾಗಿದ್ರೆ ಅಲ್ಲೇ ಇರು, 1 ಇಂಚು ಆ ಕಡೆ ಈ ಕಡೆ ಹೋಗ್ಬೇಡ, ನಾನು ಇಲ್ಲಿ ಎಂಟ್ರೆನ್ಸಲ್ಲೇ ಇದ್ದೀನಿ, ಈಗಲೇ ನಿನ್ನ ಹತ್ರ ಬರ್ತೀನಿ. ಅಮೋಘ್ ಬೇಗ ಹೇಳ್ತಾ ಕಾಲ್ ಕಟ್ ಮಾಡಿ ಶ್ರೀಲೀಲಾ ಇದ್ದ ಕಡೆಗೆ ಹೊರಟ. ಆದರೆ ಅದೇ ಟೈಮಲ್ಲಿ ಆ ಮಾಲಲ್ಲಿ ಇನ್ನೊಂದು ಇನ್ಸಿಡೆಂಟ್ ನಡೀತಾ ಇತ್ತು. ಇನ್ಸ್ಪೆಕ್ಟರ್ ಹಸೀನಾ ಮಲಿಕ್ ತನ್ನ ಫಿಯಾನ್ಸೆ ಅನ್ವರ್ ಜೊತೆ ಅಲ್ಲಿಗೆ ಬಂದಿದ್ಲು. ಸಡನ್ನಾಗಿ ಒಬ್ಬ ಫುಲ್ ಗಡ್ಡ ಬಿಟ್ಕೊಂಡಿರೋ ಮಿಡ್ಲ್ ಏಜ್ಡ್ ವ್ಯಕ್ತಿ ಬಂದು ಹಸೀನಾನ ಸ್ಟಾಪ್ ಮಾಡ್ದ. ಅವನು ಸ್ಮೈಲ್ ಮಾಡ್ತಾ, ನನಗೆ ಪಾಮ್ ರೀಡಿಂಗ್ ಎಲ್ಲ ಬರುತ್ತೆ, ಒಂದು ಸಲ ನಿನ್ನ ಕೈನೂ ಚೆಕ್ ಮಾಡಲಾ ಅಂತ ಕೇಳ್ದ. ಹಸೀನಾಗೆ ಇಂಥ ವಿಷಯಗಳಲ್ಲಿ ಮೊದಲೇ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅವಳು ಇಮಿಡಿಯೇಟಾಗಿ, ನೋ ಥ್ಯಾಂಕ್ಸ್,
ನನಗೆ ಕೆಲಸ ಇದೆ ಅಂತನ್ಲು. ಆದರೆ ಆ ಓಲ್ಡ್ ಮ್ಯಾನ್ ಸೋಲ್ ಒಪ್ಕೊಳ್ದೆ, ನೀವ್ಯಾಕೆ ಒಂದ್ಸಲ ಇದನ್ನು ಟ್ರೈ ಮಾಡಬಾರ್ದು? ಐ ಆಮ್ ಶ್ಯೂರ್ ನನ್ನ ಮಾತನ್ನ ಕೇಳಿದ ನಂತರ ನೀವು ಖಂಡಿತ ಪಶ್ಚಾತ್ತಾಪ ಪಡಲ್ಲ ಮಿಸ್ ಹಸೀನಾ ಅಂತಂದ. ಹಸೀನಾಗೆ ಓಲ್ಡ್ ಮ್ಯಾನ್ ಬಾಯಿಂದ ತನ್ನ ಹೆಸರು ಕೇಳಿ ಶಾಕ್ ಆಯಿತು. ಅವಳು ಸೀರಿಯಸ್ ಆಗಿ, ನಿಮಗೆ ನನ್ನ ಹೆಸರು ಹೇಗೆ ಗೊತ್ತು ಅಂತ ಕೇಳಿದ್ಲು. ನನಗೆ ಪಾಮ್ ರೀಡಿಂಗ್ ಜೊತೆಗೆ ಫೇಸ್ ರೀಡಿಂಗ್ ಮತ್ತು ಟ್ಯಾರೋ ಕಾರ್ಡ್ ರೀಡಿಂಗ್ ಕೂಡ ಬರುತ್ತೆ. ನಾನು ಯಾವುದೇ ವ್ಯಕ್ತಿ ಬಗ್ಗೆ ಬೇಕಾದರೂ ಅವ್ರ ಹಿಂದಿನ ದಿನ, ಭವಿಷ್ಯ ಎಲ್ಲ ಹೇಳಬಲ್ಲೆ. ನೀವು ಒಂದ್ಸಲ ಟ್ರೈ ಮಾಡಿ. ಓಲ್ಡ್ ಮ್ಯಾನ್ ತನ್ನ ಗಡ್ಡ ಸವರ್ತಾ ದೊಡ್ಡದಾಗಿ ಸ್ಮೈಲ್ ಮಾಡ್ತಾ ಹೇಳ್ದ. ಅವನ ಮಾತು ಕೇಳಿ ಅನ್ವರ್ ಫುಲ್ ಎಕ್ಸೈಟ್ ಆದ. ವಾವ್, ಇದೆಷ್ಟು ಚೆನ್ನಾಗಿದೆ. ಪ್ಲೀಸ್ ನನ್ನ ಫಿಯಾನ್ಸೆ ಕೈನ ನೋಡಿ ಅವಳ ಬಗ್ಗೆ ಹೇಳಿ. ನೀವು ಕೇಳ್ದಷ್ಟು ದುಡ್ಡು ನಾನು ಕೊಡ್ತೀನಿ. ಅನ್ವರ್ ಆಫರ್ ಕೊಟ್ಟ. ಅನ್ವರ್ ಮಾತು ಕೇಳಿ ಓಲ್ಡ್ ಮ್ಯಾನ್ ಜೋರಾಗಿ ನಗ್ತಾ, ಎಲ್ಲ ವಸ್ತುನೂ ದುಡ್ಡಿಂದನೇ ಅಳಿಬಾರ್ದು ಮಗು. ಅದನ್ನು ಮೀರಿದ್ದು ಪ್ರಪಂಚದಲ್ಲಿ ಬೇಕಾದಷ್ಟಿವೆ. ನಾನು ಭವಿಷ್ಯ ಹೇಳೋದು ನಿಮ್ಮ ಹಣೆ ಬರದ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ನೀವು ಕೊಡೋದು ದುಡ್ಡು ಮೇಲಲ್ಲ. ಹೀಗ್ಯಾಕೆ ಮಾಡಬಾರ್ದು? ನಾನೀಗ ನಿಮ್ಮ ಭವಿಷ್ಯ ನೋಡಿ ಹೇಳ್ತೀನಿ. ಅದಕ್ಕೆ ಬದಲಿಗೆ ನೀವು ನನಗೆ ₹1 ಕೊಡೋದು ಬೇಡ. ಏನಂತೀರಾ ಅಂತ ಹೇಳ್ದ. ಈಗಂತೂ ಅನ್ವರ್ ಖುಷಿಗೆ ಪಾರಾನೇ ಇರಲಿಲ್ಲ. ಅವನು ಜೋರಾಗಿ, ವಾವ್, ಎಷ್ಟು ಒಳ್ಳೆಯವ್ರು ನೀವು, ಈಗಲೇ ಚೆಕ್ ಮಾಡಿ ಅಂತ ಹೇಳ್ದ. ಅನ್ವರ್ ಅಷ್ಟೊಂದು ಜೋರಾಗಿ ಹೇಳಿದ್ರಿಂದ ಮಾಲಲ್ಲಿ ಓಡಾಡ್ತಾ ಇದ್ದ ಜನರ ಅಟೆನ್ಷನ್ ಎಲ್ಲ ಆ ಕಡೆಗೆ ಬಂತು. ಜನ ಅವ್ರ ಸುತ್ತಲೂ ಗುಂಪು ಕಟ್ಟಿ ನೋಡೋದಕ್ಕೆ ಶುರು ಮಾಡಿದ್ರು. ಅದೆಲ್ಲ ನೋಡಿ ಹಸೀನಾ ಕೂಡ ಸ್ವಲ್ಪ ಎಕ್ಸೈಟ್ ಆದ್ಲು. ಅವಳಿಗೀಗ ಈ ಓಲ್ಡ್ ಮ್ಯಾನ್ ಮೇಲೆ ನಂಬಿಕೆ ಬಂದಿತ್ತು. ಸೊ ಅವಳು ಅನ್ವರ್ ಮತ್ತು ಓಲ್ಡ್ ಮ್ಯಾನ್ ಜೊತೆ ಅವ್ರ ಬೂತ್ಗೆ ಹೋಗಿ ಕೂತ್ಕೊಂಡ್ಳು. ಓಲ್ಡ್ ಮ್ಯಾನ್ ಹಸೀನಾ ಕೈ ಹಿಡಿದು ನೋಡ್ತಾ, ನೀನು ಹುಟ್ಟಿದ ದಿನ ಹೇಳು ಮಗು ಅಂತ ಸಾಫ್ಟಾಗಿ ಕೇಳಿದ್ರು. ಅದಕ್ಕೆ ಹಸೀನಾ ಜನವರಿ 14, 1992 ಅಂತನ್ಲು. ಓಲ್ಡ್ ಮ್ಯಾನ್ ಗಂಭೀರವಾಗಿ ಅವಳ ಕೈ ನೋಡ್ತಾ, ನಿನ್ನ ಕೈ ಪ್ರಕಾರ ನೀನೊಂದು ಪವರ್ಫುಲ್ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ಯಾ. ನಿನ್ನಲ್ಲಿ ತುಂಬ ಶಕ್ತಿ ಇದೆ. ನಿನ್ನ ಆಯುಷ್ಯನೂ ತುಂಬ ಚೆನ್ನಾಗಿದೆ. ಇನ್ನು ಇದಕ್ಕಿಂತ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ನಾನು ಬೇರೆದನ್ನ ನೋಡಬೇಕು ಅಂತ ಹೇಳಿದ್ರು. ನಂತರ ಅವರು ಒಂದು ಡ್ರಾ ಓಪನ್ ಮಾಡಿ ಅದರಿಂದ ಒಂದು ಪ್ಯಾಕ್ ಟ್ಯಾರೋ ಕಾರ್ಡ್ಸ್ನ ತೆಗೆದು ಹೊರಗಿಟ್ರು. ಅವರು ಟೇಬಲ್ ಮೇಲೆ ಆ ಎಲ್ಲ ಕಾರ್ಡ್ಗಳನ್ನ ಸಾಲಾಗಿಡ್ತಾ ಅದರಿಂದ ಹಸೀನಾಗೆ 3 ಕಾರ್ಡ್ ಸೆಲೆಕ್ಟ್ ಮಾಡೋದಕ್ಕೆ ಹೇಳಿದ್ರು. ಹಸೀನಾ ಅವ್ರು ಹೇಳಿದಾಗೆ 3 ಕಾರ್ಡನ್ನು ತೆಗೆದುಕೊಟ್ಲು. ಓಲ್ಡ್ ಮ್ಯಾನ್ ಅದರಿಂದ ಒಂದು ಕಾರ್ಡ್ ನೋಡಿ, ಓಹ್, ನಿನ್ನ ಕರಿಯರ್ ಯಾಕೋ ಇತ್ತೀಚೆಗೆ ಸರಿಯಾಗಿ ನಡೀತಾ ಇಲ್ಲ, ಯಾವುದೂ ನೀನು ಅನ್ಕೊಂಡ ಹಾಗೆ ಆಗ್ತಾನೆ ಇಲ್ಲ ಅಂತ ತುಂಬ ದುಃಖದಲ್ಲಿದೆಯಾ. ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.